ಸಿಲಿಕಾನ್ ಸಿಟಿಯಲ್ಲಿ ಬಿಬಿಎಂಪಿ ಇದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಇನ್ನು ಮಾಜಿ ಕಾರ್ಪೊರೇಟರ್ಗಳು ಅದು ಎಲ್ಲಿದ್ದಾರೋ ಗೊತ್ತಿಲ್ಲ. ಸದ್ಯ ಪಾಲಿಕೆ ಎಲೆಕ್ಷನ್ ನಡೆಸೋದಕ್ಕೆ ನಾವು ಸಿದ್ಧ ಅಂತ ಚುನಾವಣಾ ಅಧಿಕಾರಿ ಹೇಳಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹಲವು ವರ್ಷಗಳ ಬಳಿಕ ನಡೆಯುತ್ತಾ ಬಿಬಿಎಂಪಿ ಎಲೆಕ್ಷನ್. ಒಪ್ಪಿಗೆ ಸಿಕ್ಕರೆ ಚುನಾವಣೆ ನಡೆಸಲು ಸಿದ್ಧ ಎಂದ ತುಷಾರ್ ಗಿರಿನಾಥ್. ವಿಧಾನಸಭೆ ಎಲೆಕ್ಷನ್ ಮುಗಿದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಾಯ್ತು. ಲೋಕಸಭೆ ಎಲೆಕ್ಷನ್ ನಡೆದು ಮೋದಿ ಮತ್ತೆ ಗದ್ದುಗೆ ಏರಿದ್ದು ಆಯ್ತು. ಈಗ ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ನಡೆಸುತ್ತಿದೆ ಎನ್ನಲಾಗ್ತಿದೆ. ಸದ್ಯ ಪ್ರಾಸಿಕ್ಯೂಷನ್ ಜಟಾಪಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗಿದ್ದು, ಈ ಮಧ್ಯೆ ಪಾಲಿಕೆ ಎಲೆಕ್ಷನ್ಗೆ ತಯಾರಿ ನಡೆಸಲು ಸಜ್ಜಾಗಿದೆ. ಇಷ್ಟು ದಿನ ಕಾರ್ಪೊರೇಟರ್ಗಳಿಲ್ಲದೆ ಹಲವು ಏರಿಯಾಗಳು ಅಭಿವೃದ್ಧಿ ಕಾಮಗಾರಿಗಳು ಆಗದೆ ಗಬ್ಬೆದ್ದು ನಾಡ್ತಿದೆ. ಹೀಗಾಗಿ ಹಲವು ವರ್ಷಗಳ ಬಳಿಕ ಮತ್ತೆ ಚುನಾವಣೆ ನಡೆದರೆ ಮತ್ತೆ ಕಾರ್ಪೊರೇಟರ್ಗಳ ಅಬ್ಬರ ಶುರುವಾಗಲಿದೆ. ನಾವು ಬಿಬಿಎಂಪಿ ಚುನಾವಣೆ ನಡೆಸಲು ಸಿದ್ಧ. ಚುನಾವಣೆ ನಡೆಸಲು ನಮಗೆ 45 ದಿನಗಳು ಬೇಕಾಗುತ್ತೆ. ಚುನಾವಣೆ ನಡೆಸಲು ಬೇಕಾದ ತಯಾರಿ ನಿರಂತರವಾಗಿ ನಡೆಯುತ್ತಿರುತ್ತೆ. ರಾಜ್ಯ ಚುನಾವಣಾ ಆಯೋಗದಿಂದ ಸೂಚನೆ ದೊರೆತರೆ ಬಿಬಿಎಂಪಿ ಚುನಾವಣೆ ನಡೆಸಲಾಗುವುದು ಎಂದು ಬೆಂಗಳೂರು ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಗಳಿಲ್ಲದೆ ಗಬ್ಬೆದ್ದು ನಾರ್ತಿರುವ ಏರಿಯಾಗಳ ಅಭಿವೃದ್ಧಿಗೆ ಚುನಾವಣೆ ಅವಶ್ಯಕವಾಗಿದೆ. ಈ ಬಾರಿಯಾದ್ರೂ ಯಶಸ್ವಿಯಾಗಿ ಚುನಾವಣೆ ನಡೆಯುತ್ತಾ ಅಧಿಕಾರಕ್ಕೇರುವುದು ಯಾರು ಅನ್ನೋದು ಕಾದು ನೋಡಬೇಕಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಬಿಬಿಎಂಪಿ ಇದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಇನ್ನು ಮಾಜಿ ಕಾರ್ಪೊರೇಟರ್ಗಳು ಅದು ಎಲ್ಲಿದ್ದಾರೋ ಗೊತ್ತಿಲ್ಲ. ಸದ್ಯ ಪಾಲಿಕೆ ಎಲೆಕ್ಷನ್ ನಡೆಸೋದಕ್ಕೆ ನಾವು ಸಿದ್ಧ ಅಂತ ಚುನಾವಣಾ ಅಧಿಕಾರಿ ಹೇಳಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹಲವು ವರ್ಷಗಳ ಬಳಿಕ ನಡೆಯುತ್ತಾ ಬಿಬಿಎಂಪಿ ಎಲೆಕ್ಷನ್. ಒಪ್ಪಿಗೆ ಸಿಕ್ಕರೆ ಚುನಾವಣೆ ನಡೆಸಲು ಸಿದ್ಧ ಎಂದ ತುಷಾರ್ ಗಿರಿನಾಥ್. ವಿಧಾನಸಭೆ ಎಲೆಕ್ಷನ್ ಮುಗಿದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಾಯ್ತು. ಲೋಕಸಭೆ ಎಲೆಕ್ಷನ್ ನಡೆದು ಮೋದಿ ಮತ್ತೆ ಗದ್ದುಗೆ ಏರಿದ್ದು ಆಯ್ತು. ಈಗ ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ನಡೆಸುತ್ತಿದೆ ಎನ್ನಲಾಗ್ತಿದೆ. ಸದ್ಯ ಪ್ರಾಸಿಕ್ಯೂಷನ್ ಜಟಾಪಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗಿದ್ದು, ಈ ಮಧ್ಯೆ ಪಾಲಿಕೆ ಎಲೆಕ್ಷನ್ಗೆ ತಯಾರಿ ನಡೆಸಲು ಸಜ್ಜಾಗಿದೆ. ಇಷ್ಟು ದಿನ ಕಾರ್ಪೊರೇಟರ್ಗಳಿಲ್ಲದೆ ಹಲವು ಏರಿಯಾಗಳು ಅಭಿವೃದ್ಧಿ ಕಾಮಗಾರಿಗಳು ಆಗದೆ ಗಬ್ಬೆದ್ದು ನಾಡ್ತಿದೆ. ಹೀಗಾಗಿ ಹಲವು ವರ್ಷಗಳ ಬಳಿಕ ಮತ್ತೆ ಚುನಾವಣೆ ನಡೆದರೆ ಮತ್ತೆ ಕಾರ್ಪೊರೇಟರ್ಗಳ ಅಬ್ಬರ ಶುರುವಾಗಲಿದೆ. ನಾವು ಬಿಬಿಎಂಪಿ ಚುನಾವಣೆ ನಡೆಸಲು ಸಿದ್ಧ. ಚುನಾವಣೆ ನಡೆಸಲು ನಮಗೆ 45 ದಿನಗಳು ಬೇಕಾಗುತ್ತೆ. ಚುನಾವಣೆ ನಡೆಸಲು ಬೇಕಾದ ತಯಾರಿ ನಿರಂತರವಾಗಿ ನಡೆಯುತ್ತಿರುತ್ತೆ. ರಾಜ್ಯ ಚುನಾವಣಾ ಆಯೋಗದಿಂದ ಸೂಚನೆ ದೊರೆತರೆ ಬಿಬಿಎಂಪಿ ಚುನಾವಣೆ ನಡೆಸಲಾಗುವುದು ಎಂದು ಬೆಂಗಳೂರು ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಗಳಿಲ್ಲದೆ ಗಬ್ಬೆದ್ದು ನಾರ್ತಿರುವ ಏರಿಯಾಗಳ ಅಭಿವೃದ್ಧಿಗೆ ಚುನಾವಣೆ ಅವಶ್ಯಕವಾಗಿದೆ. ಈ ಬಾರಿಯಾದ್ರೂ ಯಶಸ್ವಿಯಾಗಿ ಚುನಾವಣೆ ನಡೆಯುತ್ತಾ ಅಧಿಕಾರಕ್ಕೇರುವುದು ಯಾರು ಅನ್ನೋದು ಕಾದು ನೋಡಬೇಕಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಬಿಬಿಎಂಪಿ ಇದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಇನ್ನು ಮಾಜಿ ಕಾರ್ಪೊರೇಟರ್ಗಳು ಅದು ಎಲ್ಲಿದ್ದಾರೋ ಗೊತ್ತಿಲ್ಲ. ಸದ್ಯ ಪಾಲಿಕೆ ಎಲೆಕ್ಷನ್ ನಡೆಸೋದಕ್ಕೆ ನಾವು ಸಿದ್ಧ ಅಂತ ಚುನಾವಣಾ ಅಧಿಕಾರಿ ಹೇಳಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹಲವು ವರ್ಷಗಳ ಬಳಿಕ ನಡೆಯುತ್ತಾ ಬಿಬಿಎಂಪಿ ಎಲೆಕ್ಷನ್.
ಒಪ್ಪಿಗೆ ಸಿಕ್ಕರೆ ಚುನಾವಣೆ ನಡೆಸಲು ಸಿದ್ಧ ಎಂದ ತುಷಾರ್ ಗಿರಿನಾಥ್. ವಿಧಾನಸಭೆ ಎಲೆಕ್ಷನ್ ಮುಗಿದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಾಯ್ತು. ಲೋಕಸಭೆ ಎಲೆಕ್ಷನ್ ನಡೆದು ಮೋದಿ ಮತ್ತೆ ಗದ್ದುಗೆ ಏರಿದ್ದು ಆಯ್ತು. ಈಗ ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ನಡೆಸುತ್ತಿದೆ ಎನ್ನಲಾಗ್ತಿದೆ. ಸದ್ಯ ಪ್ರಾಸಿಕ್ಯೂಷನ್ ಜಟಾಪಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗಿದ್ದು, ಈ ಮಧ್ಯೆ ಪಾಲಿಕೆ ಎಲೆಕ್ಷನ್ಗೆ ತಯಾರಿ ನಡೆಸಲು ಸಜ್ಜಾಗಿದೆ. ಇಷ್ಟು ದಿನ ಕಾರ್ಪೊರೇಟರ್ಗಳಿಲ್ಲದೆ ಹಲವು ಏರಿಯಾಗಳು ಅಭಿವೃದ್ಧಿ ಕಾಮಗಾರಿಗಳು ಆಗದೆ ಗಬ್ಬೆದ್ದು ನಾಡ್ತಿದೆ. ಹೀಗಾಗಿ ಹಲವು ವರ್ಷಗಳ ಬಳಿಕ ಮತ್ತೆ ಚುನಾವಣೆ ನಡೆದರೆ ಮತ್ತೆ ಕಾರ್ಪೊರೇಟರ್ಗಳ ಅಬ್ಬರ ಶುರುವಾಗಲಿದೆ. ನಾವು ಬಿಬಿಎಂಪಿ ಚುನಾವಣೆ ನಡೆಸಲು ಸಿದ್ಧ. ಚುನಾವಣೆ ನಡೆಸಲು ನಮಗೆ 45 ದಿನಗಳು ಬೇಕಾಗುತ್ತೆ. ಚುನಾವಣೆ ನಡೆಸಲು ಬೇಕಾದ ತಯಾರಿ ನಿರಂತರವಾಗಿ ನಡೆಯುತ್ತಿರುತ್ತೆ. ರಾಜ್ಯ ಚುನಾವಣಾ ಆಯೋಗದಿಂದ ಸೂಚನೆ ದೊರೆತರೆ ಬಿಬಿಎಂಪಿ ಚುನಾವಣೆ ನಡೆಸಲಾಗುವುದು ಎಂದು ಬೆಂಗಳೂರು ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಗಳಿಲ್ಲದೆ ಗಬ್ಬೆದ್ದು ನಾರ್ತಿರುವ ಏರಿಯಾಗಳ ಅಭಿವೃದ್ಧಿಗೆ ಚುನಾವಣೆ ಅವಶ್ಯಕವಾಗಿದೆ. ಈ ಬಾರಿಯಾದ್ರೂ ಯಶಸ್ವಿಯಾಗಿ ಚುನಾವಣೆ ನಡೆಯುತ್ತಾ ಅಧಿಕಾರಕ್ಕೇರುವುದು ಯಾರು ಅನ್ನೋದು ಕಾದ್ನೋಡಬೇಕಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಬಿಬಿಎಂಪಿ ಇದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಇನ್ನು ಮಾಜಿ ಕಾರ್ಪೊರೇಟರ್ಗಳು ಅದು ಎಲ್ಲಿದ್ದಾರೋ ಗೊತ್ತಿಲ್ಲ. ಸದ್ಯ ಪಾಲಿಕೆ ಎಲೆಕ್ಷನ್ ನಡೆಸೋದಕ್ಕೆ ನಾವು ಸಿದ್ಧ ಅಂತ ಚುನಾವಣಾಧಿಕಾರಿ ಹೇಳಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹಲವು ವರ್ಷಗಳ ಬಳಿಕ ನಡೆಯುತ್ತಾ ಬಿಬಿಎಂಪಿ ಎಲೆಕ್ಷನ್. ಒಪ್ಪಿಗೆ ಸಿಕ್ಕರೆ ಚುನಾವಣೆ ನಡೆಸಲು ಸಿದ್ಧ ಎಂದ ತುಷಾರ್ ಗಿರಿನಾಥ್. ವಿಧಾನಸಭೆ ಎಲೆಕ್ಷನ್ ಮುಗಿದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಾಯ್ತು. ಲೋಕಸಭೆ ಎಲೆಕ್ಷನ್ ನಡೆದು ಮೋದಿ ಮತ್ತೆ ಗದ್ದುಗೆ ಏರಿದ್ದು ಆಯ್ತು. ಈಗ ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ನಡೆಸುತ್ತಿದೆ ಎನ್ನಲಾಗ್ತಿದೆ. ಸದ್ಯ ಪ್ರಾಸಿಕ್ಯೂಷನ್ ಜಟಾಪಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗಿದ್ದು, ಈ ಮಧ್ಯೆ ಪಾಲಿಕೆ ಎಲೆಕ್ಷನ್ಗೆ ತಯಾರಿ ನಡೆಸಲು ಸಜ್ಜಾಗಿದೆ. ಇಷ್ಟು ದಿನ ಕಾರ್ಪೊರೇಟರ್ಗಳಿಲ್ಲದೆ ಹಲವು ಏರಿಯಾಗಳು ಅಭಿವೃದ್ಧಿ ಕಾಮಗಾರಿಗಳು ಆಗದೆ ಗಬ್ಬೆದ್ದು ನಾಡ್ತಿದೆ. ಹೀಗಾಗಿ ಹಲವು ವರ್ಷಗಳ ಬಳಿಕ ಮತ್ತೆ ಚುನಾವಣೆ ನಡೆದರೆ ಮತ್ತೆ ಕಾರ್ಪೊರೇಟರ್ಗಳ ಅಬ್ಬರ ಶುರುವಾಗಲಿದೆ. ನಾವು ಬಿಬಿಎಂಪಿ ಚುನಾವಣೆ ನಡೆಸಲು ಸಿದ್ಧ. ಚುನಾವಣೆ ನಡೆಸಲು ನಮಗೆ 45 ದಿನಗಳು ಬೇಕಾಗುತ್ತೆ. ಚುನಾವಣೆ ನಡೆಸಲು ಬೇಕಾದ ತಯಾರಿ ನಿರಂತರವಾಗಿ ನಡೆಯುತ್ತಿರುತ್ತೆ. ರಾಜ್ಯ ಚುನಾವಣಾ ಆಯೋಗದಿಂದ ಸೂಚನೆ ದೊರೆತರೆ ಬಿಬಿಎಂಪಿ ಚುನಾವಣೆ ನಡೆಸಲಾಗುವುದು ಎಂದು ಬೆಂಗಳೂರು ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಗಳಿಲ್ಲದೆ ಗಬ್ಬೆದ್ದು ನಾರ್ತಿರುವ ಏರಿಯಾಗಳ ಅಭಿವೃದ್ಧಿಗೆ ಚುನಾವಣೆ ಅವಶ್ಯಕವಾಗಿದೆ. ಈ ಬಾರಿಯಾದ್ರೂ ಯಶಸ್ವಿಯಾಗಿ ಚುನಾವಣೆ ನಡೆಯುತ್ತಾ ಅಧಿಕಾರಕ್ಕೇರುವುದು ಯಾರು ಅನ್ನೋದು ಕಾದ್ನೋಡಬೇಕಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.